ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ವಿಭಿನ್ನವಾದ ಪಾತ್ರಗಳನ್ನ ಮಾಡಿ ಆ ಎಲ್ಲ ತರಹದ ಪಾತ್ರಗಳಿಗೂ ರೆಫರೆನ್ಸ್ ಆಗಿರೋರು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆವಾಗೆಲ್ಲ 4-5 ವರ್ಷಕ್ಕೊಂದ್ಸಲಿ ಸಿನಿಮಾ ಬದಲಾಗ್ತಾ ಇತ್ತು. ಅಂದರೆ ಟೆಕ್ನಿಕಲಿ ಆಗಲಿ ಅಥವಾ ಕಥೆಯಲ್ಲೋ ಶೈಲಿ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ, ಈ ಥರ ಸಿನಿಮಾ ಅಪ್ಗ್ರೇಡ್ ಆಗುವಾಗ ಅದಕ್ಕೆ ತಕ್ಕಂತೆ ಇವರು ಅಪ್ಡೇಟ್ ಆಗಿ ಆ ಟೈಮಲ್ಲಿ ಆಡಿಯನ್ಸ್ ಏನು ಇಷ್ಟಪಡ್ತಾರೋ ಅದಕ್ಕೆ ತಕ್ಕಂತೆ ಪರ್ಫಾರ್ಮೆನ್ಸ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಇದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಪ್ರೆಸೆಂಟ್ ಜನರೇಷನ್ಗೆ ಒಬ್ಬ ಹೀರೋ ಹೆಂಗಿರಬೇಕು ಅಂತ ಇಷ್ಟಪಡ್ತಾರೋ ಆ ಥರ ಇದ್ದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದರಿಂದಾನೇ ಡಾಕ್ಟರ್ ವಿಷ್ಣುವರ್ಧನ್ ಅವರು 1972 ನಾಗರಹಾವು ಸಿನಿಮಾದಿಂದ 2010 ಆಪ್ತರಕ್ಷಕ ಸಿನಿಮಾವರೆಗೂ ಡಿಮ್ಯಾಂಡಬಲ್ ಸ್ಟಾರ್ ಆಗಿದ್ದವರು. ಅದು ಮಾತ್ರ ಅಲ್ಲ, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡೋರು. ಯಾರಾದರೂ ಒಬ್ಬ ಡೈರೆಕ್ಟರ್ ಹೊಸ ರೀತಿಯಲ್ಲಿ ಕಥೆ ಹೇಳಬೇಕು, ವಿಭಿನ್ನವಾದ ಚಿತ್ರಗಳನ್ನ ನೀಡಬೇಕು ಅಂದರೆ ಅವರು ಹುಡುಕೊಂಡು ಹೋಗ್ತಾ ಇದ್ದಿದ್ದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ. ಅವರೊಬ್ಬರೇ ಅದನ್ನು ಎಂಕರೇಜ್ ಮಾಡೋರು, ಬೇರೆ ಯಾರೋ ಅಷ್ಟೊಂದು ರಿಸ್ಕ್ ತಗೊಂತಾ ಇರಲಿಲ್ಲ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಕಮಲ್ ಹಾಸನ್ ಅವ್ರನ್ನ ಬಿಟ್ರೆ ಪ್ರಯೋಗಾತ್ಮಕ ಚಿತ್ರಗಳಿಗೆ ದೊಡ್ಡ ಮಟ್ಟಿಗೆ ಎಂಕರೇಜ್ ಮಾಡಿದವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವರು ಪೀಕಲ್ಲಿ ಇರುವಾಗ ಅಂದ್ರೆ ಸಿಂಗಪೂರಿನಲ್ಲಿ ರಾಜಕುಲ, ಸಹೋದರರ ಸವಾಲ್, ಸಿಡಿದೆದ್ದ ಸಹೋದರ, ಸಾಹಸ ಸಿಂಹ ಅನ್ನೋ ಸಿನಿಮಾಗಳನ್ನ ಕೊಟ್ಟು ಹೈಯೆಸ್ಟ್ ಪೇಡ್ ಆಕ್ಟರ್ ಅನ್ನೋ ರೇಂಜ್ಗೆ ಬೆಳೆದು ನಂಬರ್ 1 ಸ್ಟಾರ್ ಆಗಿರುವಾಗ ಮಲಯ ಮಾರುತ, ಸುಪ್ರಭಾತ, ಮುತ್ತಿನ ಹಾರ, ಕೋಣ ಇದೈತೆ, ನಿಷ್ಕರ್ಷ, ಮಣಿಕಂಠನ ಮಹಿಮೆ, ವೀರಪ್ಪ ನಾಯಕ ಅಂತ ಅವರ ಮಾರ್ಕೆಟ್ ಬಗ್ಗೆ ಕೇರ್ ಮಾಡದೆ ಪ್ರೇಕ್ಷಕರಿಗೆ ಹೊಸತನ ಕೊಡಬೇಕು, ಅವ್ರನ್ನ ರಂಜಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ವಿಭಿನ್ನವಾದ ಸಿನಿಮಾಗಳನ್ನ ಮಾಡಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇದೇ ತರ 1998 ಅಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆ ಕೈ ಹಾಕ್ತಾರೆ. ಆ ಸಿನಿಮಾನೇ ದಿನೇಶ್ ಬಾಬು ಅವರ ಡೈರೆಕ್ಷನ್ ಅಲ್ಲಿ ನಿಶಬ್ದ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದ್ದೇಗೆ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಈ ಕತೆ ಯಾರಿಗೋಸ್ಕರ ಮಾಡಿದ್ರು, ಸಿನಿಮಾದ ಪ್ರೊಡ್ಯೂಸರ್ ಜಯ ಶ್ರೀದೇವಿ ಅವರು ವಿಷ್ಣುವರ್ಧನ್ ಅವ್ರನ್ನ ಬೇಡ ಅಂತ ಹೇಳಿದಕ್ಕೆ ಕಾರಣ ಏನು, ಫೈನಲಿ ವಿಷ್ಣುವರ್ಧನ್ ಅವರು ಈ ಕತೆ ಒಳಗೆ ಹೇಗೆ ಬಂದ್ರು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸಕ್ಸಸ್ಫುಲ್ ಸಿನಿಮಾಟೋಗ್ರಾಫರ್ ಆಗಿರೋ ದಿನೇಶ್ ಬಾಬು ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸುಪ್ರಭಾತ ಸಿನಿಮಾ ನಂತರ ಸಕ್ಸಸ್ಫುಲ್ ಡೈರೆಕ್ಟರ್ ಆಗ್ತಾರೆ. ನಂತರ ಅವರು ಇದು ಸಾಧ್ಯ, ಇನ್ಸ್ಪೆಕ್ಟರ್ ವಿಕ್ರಮ್, ಹೆಂಡತಿಗೆ ಹೇಳ್ಬೇಡಿ ಅನ್ನೋ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟರು. ನಂತರ ಅವರು ಡೈರೆಕ್ಟ್ ಮಾಡಿರೋ ಪಾಪ ಕೋಸಂ, ಮಹೇಶ್ವರ ಅನ್ನೋ ಸಿನಿಮಾ ಆವರೇಜ್ ಸಿನಿಮಾ ಆಗಿರುತ್ತೆ. ಮತ್ತೆ ಬ್ಯಾಕ್ ಟು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 7 ವರ್ಷಗಳ ನಂತರ ರಮೇಶ್ ಅರವಿಂದ್ ಅವರು, ಸುಹಾಸನಿ ಅವರು ಮತ್ತು ಶರತ್ ಬಾಬು ಅವ್ರನ್ನ ಇಟ್ಕೊಂಡು ಅಮೃತ ವರ್ಷಿಣಿ ಅನ್ನೋ ಸಿನಿಮಾನ ಮಾಡಿರ್ತಾರೆ. ಆ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಹಿಂದೆಯೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಲಾಲಿ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾನು ಸುಮಾರು ಥಿಯೇಟರ್ಗಳಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ದಿನೇಶ್ ಬಾಬು ಅವರು ಡಿಮ್ಯಾಂಡಬಲ್ ಡೈರೆಕ್ಟರ್ ಆಗ್ತಾರೆ. ಪ್ರೊಡ್ಯೂಸರ್ ಜಯಶ್ರೀ ದೇವಿ ಅವರು ನಮ್ಮೂರ ಮಂದಾರ ಹೂವೆ ಅನ್ನೋ ದೊಡ್ಡ ಸಿನಿಮಾನ ಕೊಟ್ಟು ಅದೇ ಟೀಮ್ ಜೊತೆ ಅಂದ್ರೆ ಶಿವರಾಜ್ ಕುಮಾರ್ ಅವರು, ರಮೇಶ್ ಅರವಿಂದ್ ಅವರು, ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆ ಪ್ರೇಮರಾಗ ಹಾಡು ಗೆಳತಿ ಅನ್ನೋ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಆ ವರ್ಷದಲ್ಲಿ ದೊಡ್ಡ ಫ್ಲಾಪ್ ಸಿನಿಮಾ ಆಗುತ್ತೆ. ಅಮೃತ ವರ್ಷಿಣಿ ಮತ್ತು ಲಾಲಿ ಅನ್ನೋ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಿರೋ ದಿನೇಶ್ ಬಾಬು ಅವ್ರನ್ನ ಜಯಶ್ರೀ ದೇವಿ ಅವರ ಪ್ರೊಡಕ್ಷನ್ ಕಂಪನಿಗೆ ಒಂದು ಸಿನಿಮಾನ ಮಾಡಕ್ಕೆ ಅಪ್ರೋಚ್ ಮಾಡ್ತಾರೆ. ದಿನೇಶ್ ಬಾಬು ಅವರು ಆಲ್ರೆಡಿ ಒಂದು ಕತೆ ಮಾಡಿರ್ತಾರೆ. ಆ ಕಥೆನ ಜಯಶ್ರೀ ದೇವಿ ಅವ್ರ ಹತ್ರ ಹೇಳುವಾಗ ಅವ್ರಿಗೆ ಕತೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಮೀಡಿಯಂ ಬಜೆಟ್ ಅಲ್ಲಿ ಇರೋ ಕರೆಂಟ್ ಆಕ್ಟರ್ಗಳನ್ನ ಇಟ್ಕೊಂಡು ಫಿಲ್ಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸುಮನ್ ಅವರು, ಅರುಣ್ ಪಾಂಡ್ಯನ್ ಅವರು, ಸಾಯಿ ಕುಮಾರ್ ಅವರು, ಈ ತರ ಆಕ್ಟರ್ಗಳನ್ನ ಸಜೆಸ್ಟ್ ಮಾಡುವಾಗ ದಿನೇಶ್ ಬಾಬು ಅವ್ರಿಗೆ ಈ ಕಥೆಯಲ್ಲಿ ವಿಷ್ಣುವರ್ಧನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ಜಯಶ್ರೀ ದೇವಿ ಅವರು ಈ ಫಿಲಮ್ ಅಲ್ಲಿ ಹೀರೋಗ್ ಬೇಕಾಗಿರುವಂತ ಯಾವ ವಿಷಯಗಳು ಇಲ್ಲ, ಹಾಡಿಲ್ಲ, ಹೀರೋಯಿನ್ ಇಲ್ಲ, ಫೈಟ್ಸ್ ಇಲ್ಲ, ವಿಷ್ಣುವರ್ಧನ್ ಅವರು ಖಂಡಿತ ಈ ಸಿನಿಮಾನ ಒಪ್ಪಲ್ಲ. ನಾವು ಹೋಗಿ ಅಪ್ರೋಚ್ ಮಾಡಿ ಅವ್ರು ಇಲ್ಲ ಅಂತ ಹೇಳೋಕ್ಕಿಂತ ಬೆಟರ್ ನಾವು ಅವ್ರನ್ನ ಅಪ್ರೋಚ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಹೆಸರುಗಳು ಬರುತ್ತೆ. ಅವ್ರಿಗೆ ಕಥೆನೂ ಹೇಳಿರ್ತಾರೆ. ಯಾರು ಆ ಕಥೆನ ಒಪ್ಪಲ್ಲ. ಅದಕ್ಕೆ ಕಾರಣ ಕತೆ ತುಂಬಾ ಡ್ರೈ ಆಗಿದೆ, ಎಂಟರ್ಟೈನ್ಮೆಂಟ್ ಥಿಂಗ್ಸ್ ಯಾವ್ದು ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ದಿನೇಶ್ ಬಾಬು ಅವರು ಯಾವಾಗ್ಲೂ ಜಯಶ್ರೀ ದೇವಿ ಅವ್ರ ಹತ್ರ ಯಾರಾದ್ರೂ ಒಬ್ಬ ಹೀರೋ ರಿಜೆಕ್ಟ್ ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ದಿನೇಶ್ ಬಾಬು ಅವರು ವಿಷ್ಣುವರ್ಧನ್ ಅವ್ರನ್ನ ಕೇಳೋಣ ಅಂತ ವಿಷ್ಣುದಾದ ಹೆಸರನ್ನ ಹೇಳ್ತಾನೆ ಇರ್ತಾರೆ. ಫೈನಲಿ ಜಯಶ್ರೀ ದೇವಿ ಅವರು ಸರಿ ಅವ್ರನ್ನ ಕೇಳಿ ನೋಡಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ದಿನೇಶ್ ಬಾಬು ಅವರು ವಿಷ್ಣುದಾದನ ಕಾಂಟ್ಯಾಕ್ಟ್ ಮಾಡಿ ಈ ಕಥೆನ ಹೇಳ್ತಾರೆ. ವಿಷ್ಣುದಾದಾಗೆ ಕತೆ ತುಂಬಾ ಇಷ್ಟ ಆಗುತ್ತೆ. ಆ ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ಕೆ ಒಪ್ಕೊಂತಾರೆ. ಯಾವಾಗ ವಿಷ್ಣು
ವಿಷ್ಣುವರ್ಧನ್ ಅವರು ಆ ಫಿಲಮ್ ಅಲ್ಲಿ ಆಕ್ಟ್ ಮಾಡೋಕೆ ಒಪ್ಕೊಂತಾರೆ ಅಂತ ಗೊತ್ತಾಗುತ್ತೋ ಆವಾಗ ವಿಷ್ಣುವರ್ಧನ್ ಅವ್ರ ಇಮೇಜ್ ತಕ್ಕ ಹಾಗೆ ವಿಲನ್ಸ್ ಆಕ್ಷನ್ಸ್ ಅಂತ ಒಂದಷ್ಟು ಸೀನ್ಗಳು ಆಡ್ ಆಗುತ್ತೆ. 80s ಅಲ್ಲಿ ಇಂಟ್ರೊಡ್ಯೂಸ್ ಆಗಿರೋ ಸೌತ್ ಇಂಡಿಯನ್ ಹೀರೋಯಿನ್ಸ್ ಗಳಿಗೆ ಅವ್ರುಗಳು ಆಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟಪಡೋದು ತಮಿಳಲ್ಲಿ ರಜನಿಕಾಂತ್ ಅವರು, ಕಮಲ್ ಹಾಸನ್ ಅವರು, ತೆಲುಗುನಲ್ಲಿ ಚಿರಂಜೀವಿ ಅವರು, ಮಲಯಾಳಂ ಅಲ್ಲಿ ಮೋಹನ್ ಲಾಲ್ ಅವರು, ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರು. ರೇವತಿ ಅವ್ರನ್ನ ಈ ಫಿಲಮ್ ಅಲ್ಲಿ ಅಪ್ರೋಚ್ ಮಾಡುವಾಗ ಅವ್ರು ಆಕ್ಟ್ ಮಾಡಕ್ಕೆ ಒಪ್ಕೊಂತಾರೆ. ಆದ್ರೆ ಹೀರೋ ವಿಷ್ಣುವರ್ಧನ್ ಅನ್ನುವಾಗ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಕಾರಣ ಆ ಕಾಲದ ಹೀರೋಗಳು ಇವರೆಲ್ಲ ಎಲ್ಲಾರ ಜೊತೆನೂ ಆಕ್ಟ್ ಮಾಡಿದ್ದಾರೆ. ವಿಷ್ಣುದಾದ ಮಾತ್ರ ಪೆಂಡಿಂಗ್ ಅಲ್ಲಿ ಇತ್ತು. ನಂತರ ಮೋಹಿನಿ ಅವರು, ಸುಮಂತ್ ಅವರು, ಕಾಶಿ ಅವರು, ರಾಮಕೃಷ್ಣ ಅವರು, JK ಭಾರವಿ ಅವರು, ತಮಿಳ್ ನಟ ನಿಲಗಲ್ ರವಿ ಅವರು ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈಯರ್ ಮಾಡ್ತಾರೆ. 80 ರಿಂದ 95 ದಿನಗಳ ಒಳಗೆ ಆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರೆ. ಸಿನಿಮಾದ ಹೆಸರು ನಿಶಬ್ದ ಅಂತ ಡಿಸೈಡ್ ಮಾಡ್ತಾರೆ. ನಿಶಬ್ದ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಆ ಸಿನಿಮಾದ ಪೋಸ್ಟರ್ಸ್ ಗಳನ್ನ ರಿಲೀಸ್ ಮಾಡೋರು. ಆ ಪೋಸ್ಟರ್ಸ್ ಪಬ್ಲಿಷ್ ಆಗುವಾಗ ಆಡಿಯನ್ಸ್ ಗೆ ಏನೋ ಒಂಥರ ಕುತೂಹಲ. ರಿಲೀಸ್ ಆಗಕ್ ಮುಂಚೆನೆ ಆ ಪೋಸ್ಟರ್ ಗಳು ಆಡಿಯನ್ಸ್ ಗೆ ಕುತೂಹಲನ ಮೂಡಿಸಿ ಆ ಸಿನಿಮಾಗೆ ಒಂದು ದೊಡ್ಡ ಐಪ್ ಕ್ರಿಯೇಟ್ ಆಗುತ್ತೆ. 10th ಮಾರ್ಚ್ 1998 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಜಯಶ್ರೀದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ನಿಶಬ್ದ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ 40 ರಿಂದ 50 ನಾಯಿಗಳನ್ನ ಇಟ್ಕೊಂಡು ಒಂದು ಇಂಗ್ಲಿಷ್ ಫಿಲ್ಮ್ ತರ ಮಾಡಿರುವಂತ ಮೊದಲನೇ ಇಂಡಿಯನ್ ಸಿನಿಮಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಿಶಬ್ದ ಅನ್ನೋ ಸಿನಿಮಾ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ರಿಟೈರ್ಡ್ ಮಿಲಿಟರಿ ಆಫೀಸರ್ ಮೇಜರ್ ವಿಶ್ವನಾಥ್ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮಿಂಚಿದ್ದಾರೆ. ತಮ್ಮ ಸುಮಂತ್ ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ವಿಷ್ಣುವರ್ಧನ್ ಅವರು ಇನ್ವೆಸ್ಟಿಗೇಷನ್ ಮಾಡುವಂತ ರೀತಿ, ಆ ಟೈಮಲ್ಲಿ ಬರುವಂತ ತಡೆಗಳು, ಅದನ್ನ ಬ್ರೇಕ್ ಮಾಡಿ ಒಂದೊಂದಾಗಿ ಡಿಗ್ ಮಾಡಿಕೊಂಡು ವಿಲ್ಲನ್ನ ರೀಚ್ ಮಾಡೋವರೆಗೂ ಆ ಕತೆ ಇರುವಂತ ಸಸ್ಪೆನ್ಸ್ ಏನಿದೆಯೋ ಸೂಪರ್ ಸ್ಕ್ರೀನ್ ಪ್ಲೇ ಅನ್ಬೋದು. ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋರು ಒಬ್ಬೊಬ್ಬರು ಅವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರು ರೇವತಿ ವಿಷ್ಣುವರ್ಧನ್ ಅವ್ರನ್ನ ನೋಡಿ ಎದುರ್ಕೊಂಡು ಓಡೋಗೋ ವಿಲನ್ ಗಳನ್ನ ತೋರಿಸಿ ಅವ್ರು ನಿಮ್ಗೆ ಏನ್ ಮಾಡಕ್ ಹೇಳಿದ್ರು ಅಂತ ಕೇಳುವಾಗ ರೇವತಿ ಅವರು ದುಃಖದಿಂದ ಬಾಯಿ ತೊದಲ್ತಾ ಅವರು ನಿಮ್ ನಾಯಿಗಳನ್ನ ಸಾಯಿಸಕ್ ಪ್ಲಾನ್ ಮಾಡಿದ್ದಾರೆ. ದೊಡ್ಡ ನಾಯಿಗೆ ಹುಚ್ಚಿಡಿಯೋ ಇಂಜೆಕ್ಷನ್ ಹಾಕ್ಸಿ ಅದು ಬೇರೆ ನಾಯಿಗಳಿಗೆ ಎಫೆಕ್ಟ್ ಆಗಿ ಎಲ್ಲಾ ನಾಯಿಗಳು ಸಾಯೋ ತರ ಪ್ಲಾನ್ ಮಾಡಿದ್ದಾರೆ. ನಾನು ಜಿಮ್ಮಿಗೆ ಇಂಜೆಕ್ಷನ್ ಹಾಕ್ಬಿಟ್ಟೆ ಅಂತ ಹೇಳುವಾಗ ರೇವತಿ ಅವರ ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ನೋ ಡಾಕ್ಟರ್, ಅದೇ ತರ ವಿಷ್ಣುವರ್ಧನ್ ಅವ್ರ ತಮ್ಮ ಪಾತ್ರ ಮಾಡಿರೋ ಸುಮನ್ ಅವ್ರ ಲವರ್ ಆಗಿ ಮಾಡಿರೋ ಮೋಹಿನಿ ಅವರು, ನಿಲಗಲ್ ರವಿ ಅವರು, ಭಾರವಿ ಅವರು, ರಾಮಕೃಷ್ಣ ಅವರು ಎಲ್ಲರೂ ಅವರವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಫೈನಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೇಜರ್ ವಿಶ್ವನಾಥ್ ಆಗಿನೇ ಜೀವಿಸಿದ್ದಾರೆ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಅವ್ರ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರು ನಡೆಯೋ ಸ್ಟೈಲ್, ಅವ್ರು ನೋಡೋ ಲುಕ್, ಆ ಹಾಸ್ಪಿಟಲ್ ಅಲ್ಲಿ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅನ್ನುವಾಗ ಅವ್ರು ನೋಡೋಂತ ನೋಟ, ಸಮಥಿಂಗ್ ಇಸ್ ರಾಂಗ್ ಅಂತ ಅವ್ರ ಮೈಂಡ್ ಬರೋವಾಗ ಅವ್ರ ತಲೆ ಅಲ್ಲಾಡ್ಸ್ಕೊಂಡು ನಡ್ಕೊಂಡು ಹೋಗುವಾಗ ನೋಡೋ ಆಡಿಯನ್ಸ್ಗೆ ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ ಈ ತರನೇ ಇರಬಹುದಾ ಅನ್ನೋ ಒಂದು ಥಾಟ್ಸ್ ಬೆಳೆಯುತ್ತೆ. ಸೂಪರ್ ಪರ್ಫಾರ್ಮೆನ್ಸ್ ಅನ್ಬೋದು. ಅದರಲ್ಲೂ ಲಾಸ್ಟ್ ಅಲ್ಲಿ ಅವ್ರು ತುಂಬಾ ಇಷ್ಟಪಡುವಂತ ಒಂದು ನಾಯಿಗೆ ಹುಚ್ಚಿಡಿದಿದೆ, ಅದನ್ನ ಶೂಟ್ ಮಾಡಬೇಕು ಅನ್ನೋವಾಗ ಅವರ ಎಮೋಷನ್, ಫೀಲಿಂಗ್, ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್, ಅವ್ರ ಕಣ್ಣನ್ನ ಒರೆಸ್ಕೊಳ್ಳುವಂತ ಸ್ಟೈಲ್, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅನ್ಬೋದು. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬ್ಯಾಂಗ್ಳೂರ್ ಸಾಗರ್ ಥಿಯೇಟರ್ ಅಲ್ಲಿ ವಿಷ್ಣುವರ್ಧನ್ ಅವರು ನಾಯಿ ಜೊತೆ ಇರುವಂತ ಒಂದು ದೊಡ್ಡ ಕಟ್ಔಟ್ ಇಟ್ಟಿದ್ರು. ಆ ಕಟ್ಔಟ್ ತುಂಬಾ ಸ್ಟೈಲಿಶ್ ಆಗಿತ್ತು. ಸಣ್ಣ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರೋ ಜಯಶ್ರೀದೇವಿ ಅವರಿಗೆ ವಿಷ್ಣುವರ್ಧನ್ ಅವರು ಆ ಸಿನಿಮಾಗೆ ಬಂದ ಮೇಲೆ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಆಗಿ ಅವ್ರಿಗೆ ಒಳ್ಳೆ ಲಾಭ ತಂದು ಕೊಡುತ್ತೆ. ಮುಂದೆ ಅವರು ದೊಡ್ಡ ದೊಡ್ಡ ಸಿನಿಮಾ ಮಾಡಕ್ಕೆ ನಮ್ಮೂರ ಮಂದಾರ ಹೂವೆ ಮತ್ತು ನಿಶಬ್ದದ ಸಕ್ಸಸ್ ತುಂಬಾ ಮುಖ್ಯ ಅಂದ್ರೆ ಅದು ತಪ್ಪಾಗಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.